ರಾಮನಗರ ಉತ್ಸವಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳ ಮೇಲೆ ಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಯಾಕಂತ ಅಂದ್ರೆ ಅವರು ಭಾಷಣ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಡಿ ಬಾಸ್ ಅಂತ ಕೂಗಿದ್ದಾರೆ ಅಭಿಮಾನಿಗಳು. ದರ್ಶನ್ ಅಭಿಮಾನಿಗಳ ಮೇಲೆ ಸಿಎಂ ಡಿಕೆಶಿ ಗರಂ ಆಗಿದ್ದಾರೆ. ಸಿಎಂ ಡಿಕೆ ಭಾಷಣದ ಸಂದರ್ಭದಲ್ಲಿ ಡಿ ಬಾಸ್ ಅಂತ ಘೋಷಣೆಗಳನ್ನ ಕೂಗಲಾಗಿದೆ. ನಿಮ್ಮ ಭಾವನೆ ಅರ್ಥ ಆಗತ್ತೆ, ನನ್ಗೆ ಎಲ್ಲ ಹೇಳೋದಕ್ಕಾಗೋದಿಲ್ಲ, ಪಬ್ಲಿಕ್ ಆಗಿ ಹೇಳಲಾಗಲ್ಲ, ಸುಮ್ಮನಿರಿ ಅಂತ ಸಿಎಂ ಡಿಕೆ ಹೇಳಿದ್ದಾರೆ. ದರ್ಶನ್ ಅಭಿಮಾನಿಗಳು ಸುಮ್ಮನಾಗಿದ್ದಕ್ಕೆ ಗರಂ ಆಗಿರುವಂತದ್ದು. ಹೀಗೆ ಮಾಡೇ ಹಾಳು ಮಾಡ್ಕೊಳ್ತಿದ್ದೀರಿ ಅಂತ ಡಿಕೆಶಿ ಹೇಳಿದ್ದಾರೆ. ಸಿಟ್ಟಾಗಿ ಭಾಷಣವನ್ನ ನಿಲ್ಲಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಡಿ ಬಾಸ್ ಕಟ್ಟಿಕೊಂಡೇ ಹೋಗಿ ಅಂತ ಡಿಕೆಶಿ ಗರಂ ಆಗಿದ್ದಾರೆ. ರಾಮನಗರದಲ್ಲಿ ಕರಗ ಕಾರ್ಯಕ್ರಮದಲ್ಲಿ ಡಿಕೆ ಗರಂ ಆಗಿರುವಂತದ್ದು. ದರ್ಶನ್ ಅಭಿಮಾನಿಗಳ ಮೇಲೆ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ನೋಡಿ, ಮೈಕ್ ಇಟ್ಕೊಂಡು ಭಾಷಣ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳು ಡಿಕೆ ಈ ಒಂದು ಸಂದರ್ಭದಲ್ಲಿ ಅವ್ರು ಮಾತನಾಡೋದಕ್ಕೂ ಕೂಡ ಬಿಟ್ಟಿಲ್ಲ. ಡಿ ಬಾಸ್ ಅಂತ ಕೂಗದಂತ ಸಂದರ್ಭದಲ್ಲಿ ಅವ್ರು ಗರಂ ಆಗಿದ್ದಾರೆ. ಭಾಷಣ ಕೂಡ ಮಾಡಿಲ್ಲ. ನಮಸ್ಕಾರ. ಆಯ್ತು, ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಡಿ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅವೆಲ್ಲ ಪಬ್ಲಿಕ್ ಅಲ್ಲಿ ಮಾತಾಡಕ್ಕಾಗಲ್ಲ, ತಾಳ್ಮೆಯಿಂದ ಇರಿ. ಆಯ್ತು ಸುಮ್ಮನಿರಿ. ಗೊತ್ತಾಯ್ತು ನನಗೆಲ್ಲ. ನಮಸ್ಕಾರ. ಆಯ್ತು, ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಡಿ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅವೆಲ್ಲ ಪಬ್ಲಿಕ್ ಅಲ್ಲಿ ಮಾತಾಡಕ್ಕಾಗಲ್ಲ, ತಾಳ್ಮೆಯಿಂದ ಇರಿ. ಆಯ್ತು ಸುಮ್ಮನಿರಿ. ಗೊತ್ತಾಯ್ತು ನನಗೆಲ್ಲ. ನಮಸ್ಕಾರ. ಆಯ್ತು, ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಡಿ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅವೆಲ್ಲ ಪಬ್ಲಿಕ್ ಅಲ್ಲಿ ಮಾತಾಡಕ್ಕಾಗಲ್ಲ, ತಾಳ್ಮೆಯಿಂದ ಇರಿ. ಆಯ್ತು ಸುಮ್ಮನಿರಿ. ಗೊತ್ತಾಯ್ತು ನನಗೆಲ್ಲ. ನೋಡಿ, ಅಲ್ಲಿ ಅಭಿಮಾನಿಗಳು ಯಾವ ರೀತಿಯಾಗಿ, ಅದರಲ್ಲೂ ಕೂಡ ದರ್ಶನ್ ಅಭಿಮಾನಿಗಳು ಡಿ ಬಾಸ್ ಅಂತ ಕೂಗಿದ್ದಾರೆ. ಅವ್ರು ಮಾತನಾಡೋದಕ್ಕೂ ಕೂಡ ಬಿಟ್ಟಿಲ್ಲ. ನನ್ಗೆ ಅರ್ಥ ಆಗತ್ತೆ ನಿಮ್ ಭಾವನೆ, ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಅಭಿಮಾನಿಗಳು ಡಿ ಬಾಸ್ ಅಂತ ಕೂಗ್ತಾ ಇದ್ದಂತ ಸಂದರ್ಭದಲ್ಲಿ ಸುಮ್ಮನೆ ಇರಿ ಅಂತ ಅಂದ್ರೂ ಕೂಡ ಬಿಟ್ಟಿಲ್ಲ. ಆ ಸಂದರ್ಭದಲ್ಲಿ ಅವ್ರು ಮಾತನಾಡೋದಕ್ಕೂ ಕೂಡ ಆಗಿಲ್ಲ. ಆಮೇಲೆ ಹೋಗಿ ಮತ್ತೆ ಕುಳಿತುಕೊಂಡು ಏನಾದ್ರೂ ಮಾಡ್ಕೊಂಡು ಹೋಗಿ ಡಿ ಬಾಸ್ನೇ ಕಟ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು.